ಸುಲ್ತಾನ್ ಎಂಬ ಕುದುರೆಯ ಕಥೆ. ಬಂಧನ, ಸ್ವಾತಂತ್ರ್ಯ ಮತ್ತು ತನಗಾಗಿಯೇ ಓಡಲು ಕಲಿತ ಹೃದಯ ಮಿಡಿಯುವ ಕಥೆ. ಸುಲ್ತಾನ ಹುಟ್ಟಿದ್ದು ಒಂದು ಶಾಂತವಾದ ಹಳ್ಳಿಯ ಫಾರ್ಮ್ನಲ್ಲಿ. ಬೆಳಗಿನ ಹೊತ್ತು ಹಸಿಯಾದ ಮಣ್ಣಿನ ವಾಸನೆ ಹೊತ್ತು ಬರುತ್ತಿತ್ತು ಮತ್ತು ಸೂರ್ಯನ ಕಿರಣಗಳು ಚಿನ್ನದಂತೆ ಹೊಳೆಯುವ ಹಾಗೆ ನೆಲಕ್ಕಪ್ಪಳಿಸುತ್ತಿದ್ದವು. ಅವನು ಹುಟ್ಟಿದಾಗ ಅವನ ಕಾಲುಗಳು ನಡುಗುತ್ತಿದ್ದವು. ನಿಂತುಕೊಳ್ಳುವುದಕ್ಕೂ ಅವನಿಗೆ ಕಷ್ಟವಾಗುತ್ತಿತ್ತು. ಅವನ ತಾಯಿ ಹೊಳೆಯುವ ಕಂದು ಬಣ್ಣದ ಬಲಿಷ್ಠ ಕುದುರೆ. ಅವನನ್ನು ಪ್ರೀತಿಯಿಂದ ಎತ್ತಿ ನಿಲ್ಲಿಸಿದಳು. ಆ ಫಾರ್ಮ್ನ ಮಾಲೀಕನು ಒಬ್ಬ ನಿವೃತ್ತ ಜಾಕಿಯಾಗಿದ್ದ. ಅವನ ಕೈಗಳು ವರ್ಷಗಳ ಕಾಲ ಹಿಡಿದ ಲಗಾಮುಗಳ ಗುರುತುಗಳನ್ನು ಹೊತ್ತುಕೊಂಡಿದ್ದವು. ಹುಟ್ಟಿದ ಕ್ಷಣದಿಂದಲೇ ಆ ಕುದುರೆ ಮರಿ ಅವನಿಗೆ ವಿಶೇಷವಾಗಿ ಕಂಡಿತು. ಕುದುರೆ ಮರಿಯ ತಲೆ ತವರುತ್ತಾ ಸುಲ್ತಾನ ಎಂದು ಹೆಸರಿನಿಂದ ಕರೆಯತೊಡಗಿದ. ಅದು ಕೇವಲ ಒಂದು ಹೆಸರು ಆಗಿರಲಿಲ್ಲ, ಒಂದು ಕಿರೀಟದಂತೆ ಭಾಸವಾಗುವ ಹೆಸರು, ಒಂದು ಮಹತ್ವವನ್ನು ಈಗಲೇ ಹೇಳುವ ಹೆಸರು. ಸುಲ್ತಾನ ನಿಧಾನವಾಗಿ ಫಾರ್ಮ್ನ ಜೀವನದಲ್ಲಿ ಬೆಳೆಯತೊಡಗಿದ. ಅವನು ವೃತ್ತಗಳಲ್ಲಿ ಅಜಾಗರೂಕನಾಗಿ ಓಡಾಡುತ್ತಿದ್ದ. ತಾಯಿಯ ಅಶ್ವಕೇಶವನ್ನು ಎಳೆಯುತ್ತಿದ್ದ. ಒಣ ಗದ್ದೆಯಲ್ಲಿ ಆಟವಾಡುತ್ತಿದ್ದ. ಅವನ ತಾಯಿ ಅವನನ್ನು ತುಂಬು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಪ್ರೀತಿ ಮತ್ತು ನಷ್ಟ ಎರಡನ್ನು ಅರಿತವಳಂತೆ. ಆದರೆ ಕೆಲವೊಮ್ಮೆ ಅವಳು ದೂರದ ಗಗನದ ಕಡೆ ತಲೆ ಎತ್ತಿ ನೋಡುತ್ತಿದ್ದಳು. ಅವಳ ಕಿವಿಗಳು ಯಾರಿಗೂ ಕೇಳದ ಒಂದು ಶಬ್ದವನ್ನು ಆಲಿಸುತ್ತಿದ್ದವು. ಒಮ್ಮೆ ತನ್ನ ಹೆಸರನ್ನು ನಿರ್ಮಿಸಿದ್ದ ರೇಸ್ ಮೈದಾನದ ಕರೆಯನ್ನು. ಒಂದು ದಿನ ಬೆಳಿಗ್ಗೆ ಕೆಲವು ಜನರು ಹಗ್ಗಗಳೊಂದಿಗೆ ಬಂದರು. ಗೇಟಿನ ಬಳಿ ಒಂದು ಟ್ರೈಲರ್ ನಿಂತಿತ್ತು. ಅವನ ತಾಯಿ ಮೌನವಾಗಿ ಘನತೆಯಿಂದ ಅದರೊಳಗೆ ಕಾಲಿಟ್ಟಳು. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಸುಲ್ತಾನ ಭಯದಿಂದ ಕೇಳಿದ. ಮತ್ತೆ ರೇಸ್ ಟ್ರ್ಯಾಕಿಗೆ ಅವಳು ಮೃದುವಾಗಿ ಉತ್ತರಿಸಿದಳು. ಅಲ್ಲೇ ನಾನು ಓಡೋದು. ಟ್ರೈಲರ್ನ ಬಾಗಿಲು ಮುಚ್ಚಿತು. ಧೂಳು ಎದ್ದಿತು. ಅವನ ತಾಯಿ ಅವನ ಕಣ್ಣಿಂದ ಮರೆಯಾದರು. ಸುಲ್ತಾನ ತನ್ನ ಕಾಲುಗಳು ಶಕ್ತಿಹೀನವಾಗುವವರೆಗೂ ಅವರ ಹಿಂದೆ ಓಡಿದ. ಅವನ ಕಿರುಚಾಟ ಗಾಳಿಯಲ್ಲಿ ಹರಿದು ಹೋದ ಒಡೆದ ನೂಲಿನಂತೆ ತೂಗಾಡಿತು. ಆ ದಿನ ಅವನು ಮೊದಲ ಬಾರಿಗೆ ದೂರವನ್ನು ಅರಿತುಕೊಂಡ. ಅದು ಟ್ರ್ಯಾಕಿನ ದೂರವಲ್ಲ, ಹೃದಯದೊಳಗೆ ಹುಟ್ಟುವ ದೂರ. ವರ್ಷಗಳು ಕಳೆದು ಹೋದವು. ನಡುಗುತ್ತಿದ್ದ ಆ ಕರು ಈಗ ಬಲಿಷ್ಠ ಯುವ ಕುದುರೆಯಾಗಿ ಬೆಳೆದಿತ್ತು. ಅವನನ್ನು ವೇಗಕ್ಕಾಗಿ ತರಬೇತಿ ನೀಡಲಾಯಿತು. ಸೂರ್ಯನಡಿ ಅವನು ಓಡುತ್ತಿದ್ದ. ಅವನ ಸ್ನಾಯುಗಳು ಬಲದಿಂದ ಗಟ್ಟಿಯಾಗುತ್ತಿದ್ದವು. ಎಲ್ಲರೂ ಅವನಿಗೆ ಒಂದೇ ಒಂದು ಮಾತು ಹೇಳುತ್ತಿದ್ದರು: ನೀನು ರೇಸಿಂಗಿಗಾಗಿಯೇ ಹುಟ್ಟಿದ್ದೀಯ. ನಿನ್ನ ವಿಧಿ ಜನರ ಕೇಕೆಗಳಲ್ಲಿದೆ. ಓಡು. ಹೀಗಾಗಿ ಅವನು ಓಡಿದ. ಅವನ ಮೊದಲ ರೇಸ್ ಒಂದು ಗೊಂದಲದ ಮಿಂಚಿನಂತೆ ಇತ್ತು. ಧೂಳು ಗುಡುಗಿನಂತೆ ಬಡಿದ ಕುದುರೆಗಳ ಹೆಜ್ಜೆಗಳು ಮತ್ತು ಭಯದ ರುಚಿಯ ಗಾಳಿ. ಅವನು 5ನೇ ಸ್ಥಾನದಲ್ಲಿ ಮುಗಿಸಿದ. ಅದು ಜಯವಾಗಿರಲಿಲ್ಲ, ಆದರೆ ಜನರು ಅವನೊಳಗೆ ಏನೋ ಕಂಡರು. ಧೂಳಿನ ಕೆಳಗೆ ಹೊಳೆಯುತ್ತಿದ್ದ ಉಕ್ಕಿನಂತೆ ಒಂದು ಸಾಮರ್ಥ್ಯ. ಆ ದಿನದಿಂದ ಜಗತ್ತು ಅವನ ಹೆಸರನ್ನು ತಿಳಿಯಿತು. ಅವನು ರೇಸ್ಗಳಲ್ಲಿ ಓಡಿದ, ಗೆದ್ದ, ಸೋತ, ಕಲಿತ. ಅವನು ಕೊಠಡಿಯ ಬಾಗಿಲಿಗೆ ಪದಕಗಳು ಹಾರಾಡತೊಡಗಿದವು. ಜನರ ಗರ್ಜನೆ ಅವನ ಸಂಗೀತವಾಯಿತು. ರೇಸ್ ಟ್ರ್ಯಾಕ್ನ ಅವನು 2ನೇ ತಾಯಿಯಾಯಿತು. ಸ್ವಲ್ಪ ಕಾಲ ಅವನು ತಾನು ಸಂತೋಷವಾಗಿದ್ದೇನೆ ಎಂದು ನಂಬಿದ. ಆದರೆ ಚಾಂಪಿಯನ್ನರು ಎಂದಿಗೂ ಶಾಶ್ವತವಾಗಿ ಅಜೇಯರಾಗಿರುವುದಿಲ್ಲ. ಒಂದು ಮಳೆಗಾಲದ ಸಂಜೆ ಸುಲ್ತಾನ ತನ್ನ ಕೊಠಡಿಯಲ್ಲಿ ನಡುಗುತ್ತಾ ನಿಂತಿದ್ದ. ಅವನ ಉಸಿರು ಬಿಸಿಯಾಗಿತ್ತು. ಓಡದೇ ಇದ್ದರೂ ದೇಹವೆಲ್ಲ ಬೆವರಿನಿಂದ ನೆನೆದಿತ್ತು. ಒಬ್ಬ ಯುವ ಜಾಕಿ ಅವನನ್ನು ಸವಿಯಾಗಿ ತಟ್ಟಿ ಹೇಳಿದ: ಶಾಂತನಾಗು ಹುಡುಗ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಆದರೆ ವಿಶ್ರಾಂತಿ ಎಂದೂ ಬರಲೇ ಇಲ್ಲ. ಬಂದದ್ದು ಕೇವಲ ದನಿವು ಮಾತ್ರ. ಅವನ ಮನಸ್ಸಿನಲ್ಲಿ ಏನೇನೋ ದೃಶ್ಯಗಳು ಬರಲಾರಂಭಿಸಿದವು. ಗೋಡೆಯ ಮೇಲಿದ್ದ ಪದಕಗಳು
ಅವನ ಮನಸ್ಸಿನಲ್ಲಿ ಕಬ್ಬಿಣದ ಸರಪಳಿಗಳಾಗಿ ಮಾರ್ಪಟ್ಟವು. ತಣ್ಣನೆಯ ನಿರ್ದಯ ಕುತ್ತಿಗೆಯ ಸುತ್ತ ಬಿಗಿಯಾಗುವ ಸರಪಳಿಗಳು. ರೇಸ್ ಟ್ರ್ಯಾಕ್ ಒಂದು ಪಂಜರದಂತೆ ಕಾಣತೊಡಗಿತು. ಆರಂಭದ ಗೇಟ್ಗಳು ಕಬ್ಬಿಣದ ಜೈಲು ಬಾಗಿಲುಗಳಂತೆ ಎದ್ದು ಕಾಣುತ್ತಿದ್ದವು. ಟ್ರ್ಯಾಕ್ ಅನಂತವಾಗಿ ಹರಡಿತ್ತು. ಅವನು ಎಂದಿಗೂ ತಪ್ಪಿಸಿಕೊಳ್ಳಲಾರದ ಬಂಧನದಂತೆ. ಆಹಾರವೂ ಬದಲಾಗಿತ್ತು. ಅವನ ದೃಷ್ಟಿಯಲ್ಲಿ ಓಟ್ಸ್ಗಳು ಈಗ ಮಸಿ ಬೂದು ಬಣ್ಣದ ಕೆಸರಿನಂತೆ ಕಾಣುತ್ತಿದ್ದವು. ಜನರ ಕೇಕೆಗಳು ಮೌನವಾದಾಗ ಜಗತ್ತು ಬಣ್ಣ ಕಳೆದುಕೊಂಡಿತು. ಓಡುವುದು ಇನ್ನೂ ಹಾರಾಟದಂತೆ ಅನುಭವವಾಗಲಿಲ್ಲ. ಅದು ಒಂದು ಕೆಲಸವಾಗಿತ್ತು. ಅದು ಎಂದಿಗೂ ಮುಗಿಯದ ಕೆಲಸ. ಚಾಂಪಿಯನ್ ಇನ್ನೂ ನಿಂತಿದ್ದ, ಆದರೆ ಒಳಗೆ ಸುಲ್ತಾನ ನಿಧಾನವಾಗಿ ಕುಸಿಯುತ್ತಿದ್ದ. ಕೊನೆಗೆ ಒಮ್ಮೆ ಅವನಿಗೆ ಆಹಾರ ನೀಡುತ್ತಿದ್ದ ಕೈಗಳು ಈಗ ಹೊಸದೇನೋ ಮಾಡಿತು. ಅವನನ್ನು ಮಾರಿಬಿಟ್ಟರು. ಒಬ್ಬ ವ್ಯಾಪಾರಿ ಅವನ ಹಗ್ಗ ಹಿಡಿದು ಕೆಲವು ಮುದುಡಿದ ನೋಟುಗಳನ್ನು ಎನಿಸಿ ಅವನನ್ನು ಟ್ರೈಲರ್ಗೆ ಕರೆದುಕೊಂಡು ಹೋದ. ಅದರೊಳಗೆ ಇನ್ನೂ 2 ಕುದುರೆಗಳಿದ್ದವು. ಗಾಯದ ಗುರುತುಗಳಿಂದ ತುಂಬಿದ ಒಂದು ತಳ್ಳುವ ಗಾಡಿಯ ಕುದುರೆ ಮತ್ತು ಹಳೆಯ ಚಿಹ್ನೆ ಹೊತ್ತಿದ್ದ ಒಂದು ಅರಮನೆ ಕಾವಲು ಕುದುರೆ. ನೀನು ಏನು ಮಾಡುತ್ತೀಯಾ ಎಂದು ಸುಲ್ತಾನ ತಳ್ಳುಗಾಡಿಯ ಕುದುರೆಯನ್ನು ಕೇಳಿದ. ನಾನು ಎಳೆಯುತ್ತೇನೆ, ಅದು ದನಿದ ಕಣ್ಣಿನಿಂದ ಹೇಳಿತು. ಗಾಡಿಗಳು, ಇಟ್ಟಿಗೆಗಳು, ಪೆಟ್ಟಿಗೆಗಳು ಏನು ಹೊತ್ತರೂ ಕೂಡ. ಮತ್ತು ನೀನು ಎಂದು ಅವನು ಕಾವಲು ಕುದುರೆಯನ್ನು ಕೇಳಿದ. ಅರಮನೆಯ ಕಾವಲುಗಾರನನ್ನು ಹೊರುತ್ತೇನೆ, ಅದು ಸರಳವಾಗಿ ಹೇಳಿತು. ನಿಲ್ಲು, ನಡೆ, ಮರುಕಳಿಸು. ಅದರಲ್ಲಿ ಯಾರ ಕನಸುಗಳ ಬಗ್ಗೆ ಮಾತನಾಡಲಿಲ್ಲ. ಯಾರೂ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಲಿಲ್ಲ. ಆ ಕತ್ತಲೆಯ ಟ್ರೈಲರ್ನಲ್ಲಿ ಸುಲ್ತಾನ ಒಂದು ಸತ್ಯ ಅರಿತುಕೊಂಡ. ಜಗತ್ತು ಅವನು ಊಹಿಸಿದ್ದಕ್ಕಿಂತ ದೊಡ್ಡದು, ಆದರೆ ಸ್ವಾತಂತ್ರ್ಯ ಅವನು ಭಾವಿಸಿದ್ದಕ್ಕಿಂತ ಚಿಕ್ಕದು. ಪ್ರಯಾಣದ ಮಧ್ಯೆ ದುರಂತ ಸಂಭವಿಸಿತು. ಒಂದು ಕಿರುಚಾಟ, ಒಂದು ಭಾರೀ ಅಪಘಾತ. ಮತ್ತೆ ಅವರಿದ್ದ ಟ್ರೈಲರು ಉರುಳಿ ಬಿದ್ದಿತು. ಒಡೆದ ಮರದ ತುಂಡುಗಳ ಮಧ್ಯೆ ತಿರುಗಿ ಬಿದ್ದ ಕಬ್ಬಿಣಗಳ ನಡುವೆ ಸುಲ್ತಾನ ಗಾಯಗೊಂಡ ಸ್ಥಿತಿಯಲ್ಲಿ ಹೊರಬಂದ. ಆದರೆ ಅವನು ಬದುಕಿದ್ದ. ಅವನು ಕಾಡಿನಲ್ಲಿ ಅಲಿದಾಡಿದ. ಕಹಿ ಎಲೆಗಳನ್ನು ತಿಂದ. ತಣ್ಣನೆಯ ಹೊಳೆಯ ನೀರನ್ನು ಕುಡಿದ. ತೋಳುಗಳ ಮಧ್ಯೆ ಹೋರಾಡಿದ. ಕಂಪಿಸುತ್ತಿದ್ದ ಮರಗಳ ಕೆಳಗೆ ಮಲಗಿದ. ದಿನಗಳು ಕಳೆದವು. ನಿಧಾನವಾಗಿ ಅವನ ಗಾಯಗಳು ಗುಣವಾದವು. ಅವನ ಅಶ್ವಕೇಶ ಕಾಡಿನಂತೆ ಉದ್ದವಾಗಿ ಬೆಳೆಯಿತು. ಅವನ ಹೃದಯದ ಧ್ವನಿ ನಿಧಾನವಾಗಿ ಕಾಡಿನ ಲಯಕ್ಕೆ ಹೊಂದಿಕೊಂಡಿತು. ಒಂದು ಬೆಳಗ್ಗೆ ಒಂದು ಹೊಳೆಯ ಬಳಿ ನೀರು ಕುಡಿಯುತ್ತಿದ್ದ ಕಾಡ ಕುದುರೆಯೊಂದನ್ನು ಅವನು ಕಂಡ. ಮತ್ತು ನೀನು ಏನು ಮಾಡುತ್ತೀಯಾ ಎಂದು ಸುಲ್ತಾನ ಕೇಳಿದ. ಆ ಕುದುರೆ ಆಶ್ಚರ್ಯದಿಂದ ಕಣ್ಣೆತ್ತಿತು. ನಾನೇನು ಮಾಡುತ್ತೇನೆ ಎಂದರೆ ಎಂದು ಪ್ರಶ್ನಿಸಿತು. ನಿನ್ನ ಕೆಲಸ ಏನು ಎಂದು ಸುಲ್ತಾನ ಕೇಳಿದ. ಕಾಡು ಕುದುರೆ ಆ ಪ್ರಶ್ನೆ ವಿಚಿತ್ರವೆನಿಸಿದಂತೆ ನಕ್ಕಿತು. ನನಗೆ ಕೆಲಸವೇ ಇಲ್ಲ ಎಂದು ಹೇಳಿತು. ಸುಲ್ತಾನ ಸ್ತಬ್ಧನಾದ. ಕೆಲಸವೇ ಇಲ್ಲವಾ? ಹಸಿವಾದಾಗ ತಿನ್ನುತ್ತೇನೆ, ಬಾಯಾರಿಕೆಯಾದಾಗ ಕುಡಿಯುತ್ತೇನೆ, ಮನಸ್ಸಾದಾಗ ಓಡುತ್ತೇನೆ, ಸುಸ್ತಾದಾಗ ವಿಶ್ರಾಂತಿ ಪಡೆಯುತ್ತೇನೆ. ಅಷ್ಟು ಹೊತ್ತಿಗೆ ಅಲ್ಲಿಗೆ ಇನ್ನಷ್ಟು ಕಾಡು ಕುದುರೆಗಳು ಓಡಿ ಬಂದವು. ಹುಲ್ಲು ಮೇಯುತ್ತಾ, ನೀರಿನಲ್ಲಿ ಆಟವಾಡುತ್ತಾ, ಚಿಂತೆರಹಿತ ಸಂತೋಷದಲ್ಲಿ ಬದುಕುತ್ತಾ ಸುಲ್ತಾನ ಉಸಿರೇ ನಿಲ್ಲಿಸದಂತೆ ನೋಡುತ್ತಿದ್ದ. ಅವು ಕುದುರೆಗಳು, ಆದರೆ ಸರಪಳಿಗಳಿಲ್ಲದ, ಪದಕಗಳಿಲ್ಲದ, ರೇಸ್ ಟ್ರ್ಯಾಕ್ ಇಲ್ಲದ, ಯಾರೋ ಒತ್ತಾಯಿಸದ, ಗುರಿ ಇಲ್ಲದೆ ಮೊದಲ ಬಾರಿಗೆ ಅವನು ಹಗ್ಗಗಳಿಲ್ಲದ ಬದುಕನ್ನು ಕಂಡ. ಅವನು ಅವರ ಜೊತೆ ಸೇರಿಕೊಂಡ. ನಿಧಾನವಾಗಿ ಹುಲ್ಲು ಮೇಯಲು ಕಲಿತ. ಕಾರ್ಮಿಕನಂತೆ ಅಲ್ಲ, ಶಾಂತಿಯ ಜೀವಿಯಂತೆ. ನದಿಗಳಲ್ಲಿ ಓಡಿದ. ಅವನ ಕಾಲುಗಳ ಕೆಳಗೆ ನೀರು ಚಿಮ್ಮುತ್ತಿತ್ತು. ನಕ್ಷತ್ರಗಳ ಕೆಳಗೆ ಮಲಗಿದ. ಸ್ಟೇಡಿಯಂ ದೀಪಗಳಲ್ಲ, ನಿಜವಾದ ನಕ್ಷತ್ರಗಳ ಕೆಳಗೆ. ಒಮ್ಮೆ ವೇಗಕ್ಕಾಗಿ ತರಬೇತಿ ಪಡೆದಿದ್ದ ಅವನ ಕಾಲುಗಳು ಈಗ ಸಂತೋಷಕ್ಕಾಗಿ ಓಡಲು ಕಲಿತವು. ಒಮ್ಮೆ ಸ್ಪರ್ಧಿಗಳಿಗಾಗಿ ಅಳೆಯಲ್ಪಟ್ಟಿದ್ದ ಅವನ ಉಸಿರು ಈಗ ಅವನದ್ದೇ ಆಯಿತು. ಒಮ್ಮೆ ಮಹತ್ವಾಕಾಂಕ್ಷೆಯ ಸರಪಳಿಗಳಿಗೆ ಬಂಧಿತವಾಗಿದ್ದ ಅವನ ಹೃದಯ ಈಗ ಸ್ವಾತಂತ್ರ್ಯದ ಲಯದಲ್ಲಿ ಬಡಿಯತೊಡಗಿತು. ಸುಲ್ತಾನ್ ಒಂದು ಬೆಟ್ಟದ ತುದಿಯಲ್ಲಿ ನಿಂತು ಒಮ್ಮೆ ತನ್ನ ಹಳೆಯ ಜಗತ್ತನ್ನು ನೋಡಿದ. ರೇಸ್ ಟ್ರ್ಯಾಕ್, ಅರಮನೆ, ತನ್ನ ವಿಧಿಯನ್ನು ರೂಪಿಸಿದ್ದ ದಾರಿಗಳು. ಒಂದು ಕ್ಷಣ ಅವನಿಗೆ ಎಲ್ಲವೂ ನೆನಪಾಯಿತು. ತನಗಾಗಿ ಓಡಿದ್ದು, ಕನಸಿಗಾಗಿ ಓಡಿದ್ದು, ಪದಕಗಳಿಗಾಗಿ ಓಡಿದ್ದು, ಬೇರೆಯವರ ಗೌರವಕ್ಕಾಗಿ ಓಡಿದ್ದು, ಬದುಕುಳಿಯಲು ಓಡಿದ್ದು. ಅವನು ನಿಧಾನವಾಗಿ ತಲೆ ತಗ್ಗಿಸಿದ.
ಮತ್ತೆ ಹಿಂತಿರುಗಿ ನೋಡಲಿಲ್ಲ. ಬೆಟ್ಟದ ಕೆಳಗೆ ಕಾಡು ಕುದುರೆಗಳ ಗುಂಪು ಅವನಿಗಾಗಿ ಕಾಯುತ್ತಿದ್ದವು. ಅವು ಸಂತೋಷದಿಂದ ತಲೆ ಎತ್ತಿದವು. ಸುಲ್ತಾನ ಮುಂದೆ ಹೆಜ್ಜೆ ಇಟ್ಟ ಮತ್ತು ಅವನು ಓಡಿದ. ಚಪ್ಪಾಳೆಗಳಿಗಾಗಿ ಅಲ್ಲ, ಪದಕಗಳಿಗಾಗಿ ಅಲ್ಲ, ತಪ್ಪಿಸಿಕೊಳ್ಳಲು ಅಲ್ಲ, ವಿಧಿಗಾಗಿಯೂ ಅಲ್ಲ. ಗಾಳಿಯು ಸ್ನೇಹಿತನಂತೆ ಅನುಭವವಾಗಿದ್ದರಿಂದ, ಭೂಮಿ ಅವನ ಹೆಜ್ಜೆಗಳನ್ನು ಸ್ವಾಗತಿಸಿದ್ದರಿಂದ, ಅವನ ಹೃದಯ ಕೊನೆಗೂ ಹಗುರವಾಗಿದ್ದರಿಂದ ಈ ಬಾರಿ ಅವನು ತನಗಾಗಿ ಓಡಿದ. ಮೊದಲ ಬಾರಿಗೆ ಅವನು ಸಂತೋಷಕ್ಕಾಗಿ ಓಡಿದ.